ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂದರೆ ನೀವು ನಿಮ್ಮ ಫೀಲಿಂಗ್ಸ್ನ ಫೀಲ್ ಮಾಡಿದ್ರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಫೀಲಿಂಗ್ಸ್ನ ಫೀಲ್ ಮಾಡಿದ್ರೆ ಅವರು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದಕ್ಕೆ ಯಾರೂ ಹೊರತಲ್ಲ. ನಿಮ್ಮ ಫೀಲಿಂಗ್ಸ್ನ ಫೀಲ್ ಮಾಡಿದ್ರೆ ಅದು ಡಿಕ್ಟೇಟ್ ಮಾಡುತ್ತೆ, ಅದರಿಂದ ಹೊರಗೆ ಬಂದುಬಿಡ್ಬೋದು. ಎಂಥ ಡಿಪ್ರೆಷನ್ ಇರಲಿ, ಎಂಥ ಟ್ರೋಮಾ ಇರಲಿ, ಎಂಥ ಖಿನ್ನತೆ ಏನೇ ಇರಲಿ, ನೀವು ಅದೊಂಥರ ಆಳವಾಗಿ ಇಂಟೆನ್ಸಾಗಿ ಫೀಲ್ ಮಾಡಿದ್ರೆ ನಿಮ್ಗೆ ಅನುಭವಕ್ಕೆ ಬರುತ್ತೆ, ನೀವು ಫ್ರೀ ಆಗಿಬಿಡ್ತೀರ. ನಾವು ಭಾವಸಮಾಧಿನಲ್ಲಿ ಅದೇ ಮಾಡೋದು. ಎಲ್ಲವೂ ಒಳಗೆ ಹಾಕ್ಕೊಂಡಿರ್ತಾರಲ್ಲ ಅದನ್ನು ಹೊರಗೆ ಹಾಕ್ತೀವಿ, ಅವ್ರಿಗೆ ಬೇಗ ಹೊರಗೆ ಬಂದುಬಿಡ್ತಾರೆ. ಅದನ್ನು ಅವಾಯ್ಡ್ ಮಾಡಬಾರ್ದು. ಫೀಲ್ನಿಂದ ಫೀಲ್ ಮಾಡೋದನ್ನು ತುಂಬ ಜನ ಮುಖಾಮುಖಿ ಎದುರಿಸೋಕ್ಕೆ ಹೆದರಿ ಸಪ್ರೆಸ್ ಮಾಡಿಬಿಡ್ತಾರೆ. ಯಾರಿಗೂ ಹೇಳಲ್ಲ, ಒಳಗೆ ಇಟ್ಕೊಂಡು ಒಳಗೆ ಡೈವ್ ಮಾಡಬೇಕು. ಅದನ್ನು ಡೈವ್ ಮಾಡಿ ಹೋಗಬೇಕು. ಇಲ್ಲದೆ ಇದ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಜೀವನ ಎಲ್ಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವಾಗಲೂ ರಿಗ್ರೆಟ್ಸು, ಒಂದು ಗಿಲ್ಟು ಉಳ್ಕೊಳ್ತಾನೇ ಹೋಗುತ್ತೆ. ಅದಕ್ಕೆ ಎಲ್ಲ ಆಚೆಗೆ ಹಾಕ್ಬೇಕಾದ್ರೆ ಫೀಲಿಂಗ್ನ ಫೀಲ್ ಮಾಡಬೇಕಷ್ಟೆ.